ಪ್ರತ್ಯಕ್ಷಕರೇ, ಕರ್ನಾಟಕದ ಉನ್ನತ ಶಿಕ್ಷಣ ಇಲಾಖೆ ಏನಿದೆ, ಇಲ್ಲಿ ಹಲವು ಮಾಡಿಫಿಕೇಶನ್ಗಳು ಆಗ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿದೆ, ಡಿಗ್ರಿ ಕಾಲೇಜ್ಗಳು ಎಷ್ಟಿದ್ದಾವೆ, ಅಧ್ಯಾಪಕರುಗಳು ಎಷ್ಟಿದ್ದಾರೆ, ಈಗ ಅಧ್ಯಾಪಕರನ್ನ ಎಲ್ಲಿಂದ ಎಲ್ಲಿಗೆ ಕಳಿಸ್ಕೊಡ್ಲಾಗ್ತಾ ಇದೆ, ಉನ್ನತ ಶಿಕ್ಷಣ ಇಲಾಖೆ ಯಾವ ನಿಟ್ಟಿನಲ್ಲಿ ಮುಂದುವರಿತಾ ಇದೆ, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿಪಕ್ಷಕರೇ, ರಾಜ್ಯದಲ್ಲಿ ಒಟ್ಟು 32 ಸರ್ಕಾರಿ ವಿವಿಗಳಿದಾವೆ. ಒಟ್ಟು 3417 ಸಂಯೋಜಿತ ಕಾಲೇಜ್ಗಳಿದಾವೆ. ಒಟ್ಟು 2997 ಖಾಲಿ ಇರುವ ಬೋಧಕರ ಹುದ್ದೆಗಳು. ಯಾಕೆ ಈ ಸ್ಟೇಟ್ಮೆಂಟ್ ಅನ್ನ ಹಂಚ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ವಿಚಾರ ಇದೆ, ಹೇಳ್ತೀನಿ ಬನ್ನಿ. ಇನ್ನು ರಾಜ್ಯದಲ್ಲಿ 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಿದೆ. ಒಟ್ಟು 6295 ಕಾಯಂ ಅಧ್ಯಾಪಕರಿದ್ದಾರೆ. ಇಲ್ಲಿ ಒಟ್ಟು ಅಧ್ಯಯನ ಮಾಡ್ತಾ ಇರತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ 3.50 ಲಕ್ಷ. ಹೀಗೆ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರತಕ್ಕಂತ ವಿಶ್ವವಿದ್ಯಾಲಯಗಳು, ಕಾಲೇಜುಗಳಲ್ಲಿ ಅಧ್ಯಾಪಕರಿದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ. ಆದ್ರೆ ಈಗ ಒಂದು ಹೊಸ ಸುದ್ದಿ ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೋ, ಯಾರೆಲ್ಲ ಪ್ರಾಧ್ಯಾಪಕರಾಗ್ಲಿಕ್ಕೆ ಅರ್ಹತೆಗಳಿದೆಯೋ, ಪ್ರಾಧ್ಯಾಪಕ ಹುದ್ದೆಯನ್ನ ಅಲಂಕರಿಸಲಿಕ್ಕೆ ಸಾಧ್ಯ ಇದೆಯೋ, ಆ ಎಲ್ಲರನ್ನ ಒಂದು ಲಿಸ್ಟ್ ಮಾಡ್ತೀವಿ. ಎಷ್ಟು ಜನ ಸಿಗ್ತಾರೆ ನೋಡ್ಕೊಂಡು ಅವರನ್ನ ವಿಶ್ವವಿದ್ಯಾಲಯಗಳಲ್ಲಿ ಏನು ಬೋಧಕರ ಕೊರತೆ ಇದೆಯೋ ಅಲ್ಲಿಗೆ ನಾವು ನಿಯೋಜನೆ ಮಾಡ್ತೀವಿ ಎಂಬುದಾಗಿ ಮಾಹಿತಿಯನ್ನ ಹೊರಗಾಕಿದೆ. ಉನ್ನತ ಶಿಕ್ಷಣ ಇಲಾಖೆ ಇದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆಯಂತೆ. ಅದಕ್ಕೆ ಹೇಳಿಕೆಯನ್ನ ನೀಡಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯಾವೆಲ್ಲ ಅಧ್ಯಾಪಕರು ಪ್ರೊಫೆಸರ್ ಆಗ್ಲಿಕ್ಕೆ ಅಥವಾ ಆಗಿರ್ತಕ್ಕಂಥವ್ರು ಅತಿ ಹೆಚ್ಚು ಅನುಭವಗಳನ್ನ, ಸಂಶೋಧನಾತ್ಮಕ ಅನುಭವಗಳನ್ನ, ನಾಲೆಡ್ಜ್ ಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮಾಡಲು ಅರ್ಹರಾಗಿರ್ತಾರೆ, ಅವರನ್ನ ಅಲ್ಲಿಗೆ ನಿಯೋಜನೆ ಮಾಡಬಹುದಲ್ಲ ಎಂಬುದಾಗಿ ಹೇಳಿಕೆಯನ್ನ ನೀಡಿ ಮನವಿಯನ್ನ ಸಲ್ಲಿಸಿದ್ರಂತೆ. ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯಾರೆಲ್ಲ ಪ್ರಾಧ್ಯಾಪಕರಾಗ್ಲಿಕ್ಕೆ ಅರ್ಹ ಇದೆಯೋ, ಜೊತೆಗೆ ಯೂನಿವರ್ಸಿಟಿಗೆ ಹೋಗ್ಲಿಕ್ಕೆ ಅರ್ಹತೆ ಇದೆಯೋ ಅಂತವ್ರನ್ನ ನಾವು ಯೂನಿವರ್ಸಿಟಿಗೆ ಕಳಿಸ್ಕೊಡ್ತೀವಿ. ಎಲ್ಲರನ್ನ ಕಳಿಸ್ಕೊಟ್ಬಿಡ್ತೀವ? ಇಲ್ಲ. ಯಾವೆಲ್ಲ ವಿಶ್ವವಿದ್ಯಾಲಯಗಳು ಬೇಡಿಕೆಗಳನ್ನ ಸಲ್ಲಿಸಿದವೋ ಅಲ್ಲಿಗೆ ಒಂದು 50% ಬೋಧಕರ ಹುದ್ದೆಗಳನ್ನ ಮಾತ್ರ ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ. ಉಳಿದವ್ರನ್ನೆಲ್ಲರೂ ಕೂಡ ಕಳಿಸ್ಕೊಡಲ್ಲ, ಬೇಕಾದಷ್ಟೆಲ್ಲವನ್ನು ಕೂಡ ಕಳಿಸ್ಕೊಡಲ್ಲ ಎಂಬುದಾಗಿ ಮಾಹಿತಿಯನ್ನ ನೀಡಿದೆ. ಒಂದು ಮಾಹಿತಿಯನ್ನ ನಾವು ನೆನಪು ಮಾಡ್ಕೋಬೇಕು. ಸುಮಾರು 2007ರಿಂದ ವಿಶ್ವವಿದ್ಯಾಲಯಗಳಿಗೆ ಬೋಧಕರ ಹುದ್ದೆಗಳು ಅಥವಾ ಇತರೆ ಇಲಾಖೆಗಳ ಹುದ್ದೆಗಳು ಏನಿದಾವೋ ಆ ಎಲ್ಲ ವಿಭಾಗದ ಹುದ್ದೆಗಳನ್ನ ತುಂಬ್ತಾ ಇಲ್ಲ. 50%ಕ್ಕಿಂತ ಹೆಚ್ಚು ಭಾಗ ಹುದ್ದೆಗಳು ಖಾಲಿ ಇವೆ ವಿಶ್ವವಿದ್ಯಾಲಯಗಳಲ್ಲಿ. ಬಹುತೇಕವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಹೊರಗುತ್ತಿಗೆ, ಅತಿಥಿಗಳು, ಹೀಗೆ ಅವರೇ ಹೆಚ್ಚು ಕೆಲಸವನ್ನ ಮಾಡ್ತಕ್ಕಂತ ಸಂದರ್ಭ ವಿಶ್ವವಿದ್ಯಾಲಯಗಳಲ್ಲಿ ಒದಗಿ ಬಂದಿದೆ ಈಗ. ಜೊತೆಗೆ ಬಹಳ ಇಂಪಾರ್ಟೆಂಟ್, ಈ ಒಂದು ಹುದ್ದೆಗಳು ಏನಿದಾವೋ ಕಾಯಂ ಹುದ್ದೆಗಳು ಮತ್ತೆ ಹೊರಗುತ್ತಿಗೆ ಆಗ್ಬೋದು, ಮತ್ತೆ ಅತಿಥಿಗಳಾಗ್ಬೋದು, ಈ ರೀತಿಯಲ್ಲಿ ನೇಮಕ ಮಾಡ್ಕೊಂಡಂತ ಹುದ್ದೆಗಳೇನಿದಾವೋ ಈ ಹುದ್ದೆಗಳಿಗೆ ಸ್ಯಾಲರಿಯನ್ನ ಕೊಡೋದಾಗ್ಲಿ, ಕಾಯಂ ಹುದ್ದೆಗಳಿಗೆ ಪಿಂಚಣಿಗಳನ್ನ ಕೊಡೋದಾಗ್ಲಿ, ಸ್ಯಾಲರಿಗಳನ್ನ ಕೊಡೋದಾಗ್ಲಿ ಸಾಲ್ತಾ ಇಲ್ಲ ಅಂತೆ. ಹಣಕಾಸಿನಲ್ಲಿ ಕೊರತೆ ಇದೆಯಂತೆ ವಿಶ್ವವಿದ್ಯಾಲಯಗಳಲ್ಲಿ. ಇಲ್ಲಿ ನೀಡಿರೋ ಮಾಹಿತಿ ಪ್ರಕಾರ 90% ಭಾಗ ಆರ್ಥಿಕವಾಗಿ ಸವಾಲುಗಳನ್ನ ಎದುರಿಸ್ತಿವೆ ವಿಶ್ವವಿದ್ಯಾಲಯಗಳು ಎಂಬುದಾಗಿದೆ. ಕೇವಲ ಬೋಧಕರು ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಅಷ್ಟೇ ಖಾಲಿ ಇವೆ ಅಂತಲ್ಲ, ಕುಲಪತಿಗಳು, ಕುಲಸಚಿವರ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಆ ಹುದ್ದೆಗಳನ್ನ ತುಂಬಬೇಕು ಅಂತಾನೆ ಎಷ್ಟೋ ಹೋರಾಟಗಳು ನಡೀತಾ ಇದ್ದಾವೆ. ಇತ್ತೀಚೆಗಷ್ಟೇ ರಾಯಚೂರು, ಗುಲ್ಬರ್ಗ ವಿಶ್ವವಿದ್ಯಾಲಯಗಳಲ್ಲಿ ಈ ಕುಲಪತಿಗಳನ್ನ ನೇಮಕ ಮಾಡಬೇಕು ಎಂಬುದಾಗಿ ಒಂದು ಸಮಿತಿಯನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ ಶೋಧನಾ ಸಮಿತಿಯನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ಆ ಸಮಿತಿ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಅರ್ಹತೆ ಇರತಕ್ಕಂಥವರ ಪಟ್ಟಿಯನ್ನ ನೀಡ್ತಾ ಇದೆಯಂತೆ. ಅದಕ್ಕೆ ಮತ್ತೆ ತಡೆ ಬಂದಿದೆ. ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಅರ್ಹತೆಯನ್ನು ಹೊಂದಿರ್ತಾರೆ, ಅತ್ಯಂತ ಸೀನಿಯರ್ ಇರ್ತಾರೆ, ಆ ಒಂದು ಕೇಪಬಿಲಿಟಿಯನ್ನ ಹೊಂದಿರ್ತಾರೆ, ಅವರನ್ನು ಕೂಡ ನೀವು ಈ ಲಿಸ್ಟ್ ನಲ್ಲಿ ಸೇರಿಸಬಹುದಲ್ಲ, ಶೋಧನಾ ಸಮಿತಿಯವರು ಇದನ್ನು ನೋಡ್ಬೋದಲ್ಲ ಎಂಬುದಾಗಿ ಮತ್ತೆ ತಡೆಯನ್ನ ಒಡ್ಡಿದ್ದಾರೆ. ಇದು ವಿವಾದದ ಹಂತದಲ್ಲಿ ಈಗ ನಿಂತಿದೆ. ಪ್ರತಿಪಕ್ಷಕರೇ, ಏನು ಪದವಿ ಕಾಲೇಜುಗಳಲ್ಲಿ ಹುದ್ದೆಯನ್ನ
ಅಲಂಕರಿಸಿರ್ತಕ್ಕಂಥವ್ರು. ಯಾರೆಲ್ಲ ವಿಶ್ವವಿದ್ಯಾಲಯಗಳಿಗೆ ಹೋಗ್ಬೇಕೋ ಅರ್ಹತೆ ಇದೆಯೋ ಅಂತವ್ರು, ಅಂದ್ರೆ ಪ್ರಾಧ್ಯಾಪಕರಾಗಿ ಅನುಭವಗಳನ್ನ ಹೊಂದಿರತಕ್ಕಂಥವ್ರು, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದ್ದಂಥವ್ರು ಹೋಗ್ಬೋದು. ಅದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೀವಿ. ಅಲ್ಲಿ ಅವರು ಗರಿಷ್ಠ 5 ವರ್ಷ ನಿಯೋಜನೆಯನ್ನ ಹೊಂದಿರ್ತಾರೆ. ಅಲ್ಲಿ ಕೆಲಸವನ್ನ ಮಾಡಬಹುದು ಅವರು. ಅದಕ್ಕೆ ಬೇಕಾದ ಪಟ್ಟಿಯನ್ನ ನಾವು ಈಗ ತಯಾರಿಸ್ತಾ ಇದೀವಿ ಎಂಬುದಾಗಿ ಉನ್ನತ ಶಿಕ್ಷಣ ಇಲಾಖೆ ಹೇಳ್ಕೊಂಡಿದೆ. ಇಲ್ಲಿ ಎಲ್ಲರಿಗೂ ಕೂಡ ಪ್ರಶ್ನೆ ಎದ್ದಿರುವುದೇನೆಂದ್ರೆ, ಈಗ ಆಲ್ರೆಡಿ ರಾಜ್ಯದಲ್ಲಿ ಹಲವಾರು ಹುದ್ದೆಗಳನ್ನ ತುಂಬಬೇಕಾಗಿದೆ. ಸುಮಾರು ಮಾಹಿತಿಯ ಪ್ರಕಾರ 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವಂತೆ ಹಲವು ಇಲಾಖೆಗಳಲ್ಲಿ. ಹೀಗೆ ಹೆಚ್ಚು ಹೆಚ್ಚು ಖಾಲಿ ಇರತಕ್ಕಂತಹ ಹುದ್ದೆಗಳನ್ನ ತುಂಬೋದ್ ಬಿಟ್ಟು ಇಲ್ಲಿಂದ ಅಲ್ಲಿಗೆ ನಿಯೋಜನೆ ಮಾಡ್ತೀವಿ, ಅಲ್ಲಿಂದ ಇಲ್ಲಿಗೆ ನಿಯೋಜನೆ ಮಾಡ್ತೀವಿ. ಮತ್ತೆ ಈಗ ಅರ್ಹತೆ ಹೊಂದತಕ್ಕಂಥವ್ರು ಏನಾಗ್ಬೇಕು, ರಾಜ್ಯದ ಒಂದು ಉದ್ಯೋಗದ ಸ್ಥಿತಿ ಏನಾಗ್ಬೇಕು, ಮತ್ತೆ ಎಲ್ಲಾ ಇಲಾಖೆಗಳಲ್ಲೂ ಅತಿಥಿಗಳಾಗ್ಬೋದು ಅಥವಾ ಗುತ್ತಿಗೆ ಆಧಾರದಲ್ಲಿ ಆಗ್ಬೋದು, ಯಾವುದೋ ಒಂದು ರೀತಿನಲ್ಲಿ ಹೀಗೆ ಬೋಧನೆಗಳು ನಡೀತಾ ಇದ್ರೆ, ಕೆಲಸಗಳು ನಡೀತಾ ಇದ್ರೆ, ಮತ್ತೆ ಕಾಯಂ ಅಧ್ಯಾಪಕರನ್ನ ಕಾಯಂ ಹುದ್ದೆಗಳನ್ನ ತುಂಬೋದು ಯಾವಾಗ? ಇದು ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿ ನಿಂತಿದೆ. ಜೊತೆಗೆ ಇತ್ತೀಚೆಗೆ ಮಾಹಿತಿಯ ಪ್ರಕಾರ ಆದಾಯ ಸಂಗ್ರಹದಲ್ಲೂ ಕೂಡ ಹಿಂದೆ ಬಿದ್ದಿದೆ. ಹೇಗಂತ ನೋಡೋದಾದ್ರೆ, ಏನು ರಾಜ್ಯದ ತೆರಿಗೆ ರೂಪದ ಆದಾಯ ಸಂಗ್ರಹ ಇತ್ತೋ, ಲಾಸ್ಟ್ ಬಜೆಟ್ ಅಲ್ಲಿ ಏನು ಅವರು ಗುರಿಯನ್ನ ಸಾಧಿಸಲಿಕ್ಕೆ ಹಾಕೊಂಡಿದ್ರೋ ಆ ಮಟ್ಟದ ಗುರಿಯನ್ನ ತಲುಪಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಒಂದು ಸ್ಟೇಟ್ಮೆಂಟ್ ಪ್ರಕಾರ ಲಾಸ್ಟ್ ಅವರು ಬಜೆಟ್ ಅಲ್ಲಿ ಹಾಕೊಂಡಿದ್ದು 2.03 ಲಕ್ಷ ಕೋಟಿ ತೆರಿಗೆಯನ್ನ ಸಂಗ್ರಹ ಮಾಡ್ತೀವಿ ಅಂತೇಳಿ. ಆದ್ರೆ ಈಗ ಏನು ಏಪ್ರಿಲ್ ಇಂದ ಡಿಸೆಂಬರ್ ವರೆಗೆ, ಅಂದ್ರೆ 2025 ಏಪ್ರಿಲ್ ಇಂದ ಡಿಸೆಂಬರ್ ವರೆಗೆ ಸಂಗ್ರಹ ಆಗಿರ್ತಕ್ಕಂತ ಒಂದು ಆದಾಯ 1.3 ಲಕ್ಷ ಕೋಟಿ. ಇದರ ಪ್ರಕಾರ ನೋಡೋದಾದ್ರೆ ಇನ್ನೂ ಕೂಡ ಅಂದ್ರೆ 2026 ಮಾರ್ಚಿಯ ವೇಳೆಗೆ, ಮಾರ್ಚಿ 31 ವೇಳೆಗೆ ಸುಮಾರು 65,000 ಕೋಟಿ ಸಂಗ್ರಹ ಆಗಬೇಕಾಗಿದೆ. ಆದ್ರೆ ಅಲ್ಲಿಯವರೆಗೆ ಅಷ್ಟು ಸಂಗ್ರಹ ಆಗುತ್ತಾ? ಉಳಿದಂತ ಈ ಒಂದು 2-2.5 ತಿಂಗಳಲ್ಲಿ ಅಷ್ಟು ಸಂಗ್ರಹ ಆಗುತ್ತಾ ಅಂತಕ್ಕಂತ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಬಹುತೇಕವಾಗಿ ಈ ನಿಟ್ಟಿನಲ್ಲಿ ಏನು ಸಂಗ್ರಹ ಆಗ್ತಾ ಇದೆಯೋ ಅದನ್ನು ನೋಡೋದು, ಜೊತೆಗೆ ಕೇಂದ್ರ ಸರ್ಕಾರ ಏನೋ ಈ GST ಯಲ್ಲಿ ವ್ಯತ್ಯಾಸ ಮಾಡುತ್ತೋ ಅದರ ಆಧಾರದ ಮೇಲೆ, ಜೊತೆಗೆ ರಾಜ್ಯದಲ್ಲಿ ಏನೋ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇದೆಯೋ ಆ ಕಾವೇರಿ ಒಂದು ತಂತ್ರಾಂಶ, ಅಂದ್ರೆ ಕಾವೇರಿ 2.0 ತಂತ್ರಾಂಶದಲ್ಲಿ ಕೆಲವು ಸಮಸ್ಯೆಗಳು ಉಂಟಾದವು. ಇವೆಲ್ಲವನ್ನ ಕೌಂಟ್ ಮಾಡಿ ಇನ್ನು ಮಾರ್ಚ್ ಹೊತ್ತಿಗೆ ಎಷ್ಟು ಸಂಗ್ರಹ ಆಗುತ್ತೆ ಮತ್ತು ಎಷ್ಟು ಇನ್ನೂ ನಷ್ಟ ಹೊಂದುತ್ತೆ ಅನ್ನತಕ್ಕಂತ ಕೆಲವು ವಿವರಣೆಯನ್ನ ನೋಡೋದಾದ್ರೆ, ಅವರ ಹೇಳಿಕೆಯ ಪ್ರಕಾರನೇ ಇನ್ನೂ ಕೂಡ ಸುಮಾರು ವಾಣಿಜ್ಯ ತೆರಿಗೆ ಸಂಗ್ರಹದಲ್ಲಿ 7,000 ಕೋಟಿಯಿಂದ 9,000 ಕೋಟಿಯವರೆಗೆ ನಷ್ಟ ಆಗ್ಬೋದು. ಇನ್ನು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕದಿಂದಲೇ ಸುಮಾರು 5,000 ಕೋಟಿಯಷ್ಟು ನಷ್ಟ ಆಗ್ಬೋದು. ಹೀಗೆ ಬೇರೆ ಬೇರೆ ಇಲಾಖೆಗಳಿಂದ ಆಗ್ತಕ್ಕಂತ ನಷ್ಟವನ್ನ ಟೋಟಲ್ ಆಗಿ ಲೆಕ್ಕ ಹಾಕೋದಾದ್ರೆ ರಾಜ್ಯದ ಬೊಕ್ಕಸಕ್ಕೆ ಸುಮಾರು 13,000 ಕೋಟಿಯಷ್ಟು ನಷ್ಟ ಆಗ್ಬೋದು ಎಂಬುದಾಗಿ ಅಂದಾಜಿಸಿದ್ದಾರೆ. ಆದರೆ ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಆದಾಯ ಸಂಗ್ರಹ ಆಗಿರತಕ್ಕಂತ ಒಂದು ಇಲಾಖೆ ಅಂತ ಹೇಳಿದ್ರೆ ಅದು ಅಬಕಾರಿ ತೆರಿಗೆ ಸಂಗ್ರಹ. ಇದರಲ್ಲಿ ರಾಜ್ಯದಲ್ಲಿ ಬಿಯರ್ ಮಾರಾಟದಲ್ಲಿ ಅತ್ಯಂತ ತೆರಿಗೆ ಸಂಗ್ರಹ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಬಹುತೇಕವಾಗಿ ಉನ್ನತ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ಏರ್ಪಾಟುಗಳನ್ನ ಮಾಡ್ತಾ ಇದೆ, ಇದು ಎಲ್ಲರಿಗೂ ಒಪ್ತಕ್ಕಂತ ವಿಚಾರನೆ ಅಥವಾ ಇಲ್ಲವೇ ಅಂತಕ್ಕಂಥದ್ದನ್ನ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಈ ಮಾಹಿತಿ ತಲುಪಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.